ಎಲ್ಲರಿಗೂ ನಮಸ್ಕಾರ. CK ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಯೂಸ್ ಮಾಡಿ ಒಂದು ಶಾವಿಗೆ ಪಾಯಸ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ. ಎಲ್ಲರೂ ಇಷ್ಟಪಡ್ತಾರೆ. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ಒಂದ್ಸಲಿ ನೋಡೋಣ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಪಾಯಸ ಮಾಡೋಕ್ಕೆ ಏನೇನು ಐಟಮ್ ಬೇಕು ಅಂತ ಇಲ್ಲಿ ಬರ್ತಾ ಇದೆ, ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಈಗ ಇದಕ್ಕೆ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ. ಕಾಯಿ ಹಾಲು ತೆಕ್ಕೋಬೇಕು ನೈಸಾಗೆ. ನೋಡಿ, ಇಲ್ಲಿ ನೈಸಾಗಿ ರುಬ್ಕೊಂಡಿದ್ದೀನಿ ನಾನೀಗ. ಇನ್ನೊಂದು ಮಿಕ್ಸಿಗೆ ಮಾವಿನ ಹಣ್ಣು ಹಾಕ್ಕೋಬೇಕು. ನಾನಿಲ್ಲಿ ಮಾವಿನ ಹಣ್ಣು ಸಿಪ್ಪೆ ತೆಗೆದು ಹಚ್ಕೊಂಡಿದ್ದೀನಿ. ಆ ಮಾವಿನ ಹಣ್ಣು ಹಾಕ್ತಾಯಿದ್ದೀನಿ. 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಾನು. ಇದನ್ನು ಈಗ ನೈಸಾಗಿ ರುಬ್ಕೊಳ್ಳಿ. ಈಗ ಒಂದು ಬಾಣಲಿಗೆ ಒಂದು 2 ರಿಂದ 3 ಚಮಚ ಅಷ್ಟು ತುಪ್ಪಕ್ಕಾದಮೇಲೆ ಅದಕ್ಕೆ ಗೋಡಂಬಿ ಹಾಕ್ಕೊಳ್ಳಿ. ಈಗ ಗೋಡಂಬಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಈಗ ಗೋಲ್ಡನ್ ಬ್ರೌನ್ ಆಗಿದೆ ತುಪ್ಪ. ಈಗ ಅದಕ್ಕೆ ನಾನು ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ಈಗ ದ್ರಾಕ್ಷಿನೂ ಚೆನ್ನಾಗಿ ಫ್ರೈ ಆಗುತ್ತೆ, ಅದು ಊದ್ಕೊಳ್ಳುತ್ತೆ. ಫ್ರೈ ಆದಮೇಲೆ ಅಲ್ಲಿ ತನಕ ಫ್ರೈ ಮಾಡಿ. ನೋಡಿ, ಈಗ ದ್ರಾಕ್ಷಿ ಗೋಡಂಬಿ ಎರಡೂ ಚೆನ್ನಾಗಿ ಫ್ರೈ ಆಗಿದೆ. ಒಂದು ಪ್ಲೇಟಿಗೆ ತೆಗೆದಿಡೋಣ. ಈಗ ಅದಕ್ಕೇ ನಾನು 1 ಕಪ್ ಆಗೋಷ್ಟು ಶಾವಿಗೆ ಹಾಕಿದ್ದೀನಿ. ನಾನಿಲ್ಲಿ MTR ಶಾವಿಗೆ ತೊಗೊಂಡಿದ್ದೀನಿ. ಈಗ ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಉರಿಬೇಕು. ನೀವು ಎಷ್ಟು ಚೆನ್ನಾಗಿ ಉರಿತೀರೋ ಅಷ್ಟು ಚೆನ್ನಾಗಿ ನಿಮಗೆ ಪಾಯಸ ಬರುತ್ತೆ. ನೋಡಿ, ಈಗ ಗೋಲ್ಡನ್ ಬ್ರೌನ್ ಆಗಿದೆ ಇದು. ನೋಡಿ, ಈ ರೀತಿ ಉರಿಬೇಕು, ಗೋಲ್ಡನ್ ಬ್ರೌನ್ ಆಗೋ ಥರ. ಈಗ ಅದಕ್ಕೇ 2 ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ. ಯಾಕಂದರೆ ಶಾವಿಗೆ ನಾವೀಗ ಬೇಯಿಸ್ಬೇಕು, ಅದಕ್ಕೋಸ್ಕರ ಹಾಲು ಹಾಕೋಕ್ಕೆ ಮುಂಚೆನೇ 2 ಲೋಟ ನೀರು ಹಾಕಿದ್ದೀನಿ ನಾನು. ಈಗ ನೀರಲ್ಲೇ ಶಾವಿಗೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಶಾವಿಗೆ. ಈ ರೀತಿ ಬೇಯಿಸ್ಬೇಕು. ಈಗ ಅದಕ್ಕೆ ನಾವು ರುಬ್ಬಿರೋ ಅಂಥ ಕಾಯಿ ಹಾಲು ಹಾಕಿ ರುಬ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳಿ. ಈಗ ಕಾಯಿ ಹಾಲು ಜೊತೆಗೆ ಶಾವಿಗೆ ಚೆನ್ನಾಗಿ ಮಿಕ್ಸ್ ಆಗಲಿ, ಅಲ್ಲಿ ತನಕ ಮಿಕ್ಸ್ ಮಾಡಿ. ಈಗ ನೋಡಿ, ಈಗ ಮಿಕ್ಸ್ ಆಗಿದೆ ಕಾಯಿ ಹಾಲೆಲ್ಲ. ಈಗ ಅದಕ್ಕೆ ನಾನು 2 ಕಪ್ಪಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. 1 ಕಪ್ಪು ಶಾವಿಗೆಗೆ 2 ಕಪ್ ಹಾಲು, 1 ಕಪ್ಪು ನಾನು ಕಾಯಿ ಹಾಲು ಯೂಸ್ ಮಾಡ್ತಾ ಇದ್ದೀನಿ. ಕಾಯಿ ಹಾಲು ಬೇಡ ಅನ್ನೋರು ನೀವು 3 ಕಪ್ ಹಾಲು ಹಾಕ್ಕೋಬೋದು. ಈಗ ಅದಕ್ಕೆ 1 ಕಪ್ಪಷ್ಟು ಸಕ್ಕರೆ, ನಾನಿಲ್ಲಿ 1 ಕಪ್ ಹಾಕಿದ್ದೀನಿ. ನಿಮಗೆ ಯಾರು ಸ್ವೀಟ್ ಲೈಕ್ ಜಾಸ್ತಿ ಮಾಡ್ತೀರೋ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ, ನಿಮಗೆ ಬೇಕಾದಷ್ಟು. ಈಗ ಇದು ಸಕ್ಕರೆ ಎಲ್ಲ ಕರಗಿ ನೀಟಾಗಿ ಕುದಿ ಬರುತ್ತೆ. ನೋಡಿ, ಈಗ ಲೈಟಾಗಿ ಕುದೀತಾ ಇದೆ. ಮೀಡಿಯಮ್ ಫ್ಲೇಮಲ್ಲೇ ಮಾಡಿ, ಉರಿ ಜಾಸ್ತಿ ಇಡಬೇಡಿ, ತಳ ಸೀದೋಗುತ್ತೆ. ಈಗ ಅದಕ್ಕೆ ರುಬ್ಬಿರೋ ಅಂಥ ಮಾವಿನ ಹಣ್ಣು ಹಾಕ್ತಾ ಇದ್ದೀನಿ. ನೋಡಿ, ಇದೇ ಥರ ಮಿಕ್ಸ್ ಮಾಡಿ. ಆವಾಗ ನಿಮಗೆ ನೀಟಾಗಿ ಮಾವಿನ ಹಣ್ಣು ಪಾಯಸ ಅಲ್ಲಿ ಪೂರ ಮಿಕ್ಸ್ ಆಗುತ್ತೆ. ನೋಡಿ, ಎಷ್ಟು ನೀಟಾಗಿ ಮಿಕ್ಸ್ ಆಗ್ತಾ ಇದೆ. ಇದೇ ಥರ ಫುಲ್ಲು ಹಾಲು ಜೊತೆ ಎಲ್ಲ ಮಿಕ್ಸ್ ಆಗಬೇಕು. ಒಂದು ಚೂರು ಗಂಟಿರಬಾರ್ದು ಮಾವಿನ ಹಣ್ಣದು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲಿ ಮಾಡ್ಕೊಳ್ಳಿ. ನೋಡಿ, ಈಗ ಲೈಟಾಗಿ ಕುದೀತಾ ಇದೆ. ನೋಡಿ, ಎಷ್ಟು ಯೆಲ್ಲೋ ಕಲರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಮಾವಿನ ಹಣ್ಣಿನ ಪಾಯಸ. ಈಗ ಇದಕ್ಕೆ ಒಂದು ಅರ್ಧ ಚಮಚ ಅಷ್ಟು ಏಲಕ್ಕಿ ಪೌಡರು. ಈಗ ಏಲಕ್ಕಿ ಪೌಡರ್ ನೀಟಾಗಿ ಮಿಕ್ಸ್ ಆಗಬೇಕು ಪಾಯಸ ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡಿ. ಕೊನೆಗೆ ನಾವು ಸ್ಟಾರ್ಟಿಂಗ್ ತೆಗೆದಿಟ್ಟಿದ್ವಲ್ಲ ಗೋಡಂಬಿ ದ್ರಾಕ್ಷಿ, ಅದನ್ನು ಹಾಕೊಳ್ಳಿ. ನೋಡಿ, ರುಚಿಯಾದ ಮಾವಿನ ಹಣ್ಣಿನ ಶಾವಿಗೆ ಪಾಯಸ ರೆಡಿಯಾಗಿದೆ. ನೀವು ಒಂದ್ಸಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಒಂದ್ಸಲಿ ಟ್ರೈ ಮಾಡಿ. ಈ ಥರ ಪಾಯಸ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಲೈಕ್ ಮಾಡ್ತಾರೆ. ಹಾಗೆ ನನ್ನ ವಿಡಿಯೋಗೆ ಲೈಕು ಶೇರು ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಯಾವ್ಯಾವ ಥರ ಯಾವ ಅಡುಗೆ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮಾಡಿ ತೋರಿಸ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.